ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಆಣೆ ಪ್ರಮಾಣ ಪಾಲಿಟಿಕ್ಸ್. ಧರ್ಮಸ್ಥಳಕ್ಕೆ ಹೋಗೋಣ, ಆಣೆ ಪ್ರಮಾಣ ಮಾಡೋಣ. ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಆಣೆ ಪ್ರಮಾಣದ ವಾರ್ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಈ ಬಾರಿಯಾದ್ರೂ ಧರ್ಮಸ್ಥಳಕ್ಕೆ ಹೋಗ್ತಾರಾ ಎಚ್.ಡಿ. ಕುಮಾರಸ್ವಾಮಿ? ಈ ಹಿಂದೆ ಯಡಿಯೂರಪ್ಪಗೂ ಆಣೆ ಪ್ರಮಾಣಕ್ಕೆ ಆಹ್ವಾನಿಸಿದ್ರು ಎಚ್.ಡಿ. ಕುಮಾರಸ್ವಾಮಿ. ಈ ಬಾರಿ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಆಣೆ ಪ್ರಮಾಣದ ವಾರ್ ಶುರುವಾಗಿದೆ. ಹಾಗಾದ್ರೆ ಈ ಬಾರಿಯಾದ್ರೂ ಧರ್ಮಸ್ಥಳಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗ್ತಾರಾ? ಈ ಹಿಂದೆ ಯಡಿಯೂರಪ್ಪನವ್ರಿಗೂ ಕೂಡ ಆಣೆ ಪ್ರಮಾಣಕ್ಕೆ ಅಂತ ಆಹ್ವಾನ ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ. ಆ ವೇಳೆ ಧರ್ಮಸ್ಥಳಕ್ಕೆ ಹೋಗದೆ ಕುಮಾರಸ್ವಾಮಿ ಯೂ ಟರ್ನ್ ಹೊಡೆದಿದ್ರು. ಈ ಬಾರಿ ದಿನಾಂಕ ಸಮಯ ನಿಗದಿ ಮಾಡೋರು ಯಾರು? ಹಾಗಾದ್ರೆ ಇಬ್ಬರಲ್ಲಿ ಕ್ರೆಡಿಟ್ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ನಡುವೆ ವಾರ್ ಶುರುವಾಗಿದೆ. ನಾನು ಆಣೆ ಪ್ರಮಾಣ ಮಾಡೋದಕ್ಕೆ ತಯಾರಿದ್ದೇನೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿರೋದು. ರಾಜ್ಯದಲ್ಲಿ ಮತ್ತೆ ಈ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಶುರುವಾಗ್ತಾ ಇದೆ. ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿದ್ದೇ ಇದು, ಹಾಗಾಗಿ ನನಗೆ ಕ್ರೆಡಿಟ್ ಸಲ್ಲಬೇಕು, ಬೇಕಿದ್ರೆ ನಾನು ಧರ್ಮಸ್ಥಳಕ್ಕೆ ಆಣೆ ಪ್ರಮಾಣ ಮಾಡೋದಕ್ಕೂ ಬರ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರೋದು. ಹೋದ ಬಾರಿ ರೀತಿಯಾಗಿನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಆಹ್ವಾನ ಕೊಟ್ಟರು. ಬಟ್ ಅವರೇ ಆಣೆ ಮಾಡೋದಕ್ಕೆ ಹೋಗದೆ ಎಸ್ಕೇಪ್ ಆದ್ರಲ್ಲ ಎಚ್.ಡಿ. ಕುಮಾರಸ್ವಾಮಿ. ಹಾಗೆ ಈ ಬಾರಿಯೂ ಮಾಡ್ತಾರಾ? ಸಮಯ ದಿನಾಂಕ ನಿಗದಿ ಮಾಡೋದು ಯಾರು ಹಾಗಾದ್ರೆ? ಪದೇ ಪದೇ ಕೆಣಕಿದ್ರೆ ನಾನು ಅವರಂಗೆ ಮುಖ ತಿರ್ಸಿ ಹೋಗೋನಲ್ಲ. ನಾನು ಯಾವತ್ತು ಎದೆದುರುಗಡೆ ಮಾತಾಡಿದ್ದೀನಿ, ಅವ್ರ ಥರ ಟಿ ವಿ ಮುಂದೆ ಮಾತಾಡಿಲ್ಲ. ಎದೆದುರುಗಡೆ ಮಾತಾಡಿದ್ದೀನಿ. ನನ್ನ ರಾಜಕಾರಣ, ನಾನು ಜೋಕಾರ, ಅವ್ರ ಜೋಕಾರ. ನನ್ನ ರಾಜಕಾರಣದ ಇತಿಹಾಸ, ಅವ್ರ ರಾಜಕಾರಣದ ಇತಿಹಾಸ. ಒಂದು ಯಾವ್ದಾರ ಒಂದು ಟಿ ವಿಯವರು ಕರೀಲಿ, ಒಂದು ಸ್ಟುಡಿಯೋದಲ್ಲಿ ಎದೆದುರುಗಡೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಅಸೆಂಬ್ಲಿಲಂತೂ ಈಗ ಅವ್ರು ಪಾರ್ಲಿಮೆಂಟಲ್ಲಿ ಅವರೇ, ನಾನು ಅಸೆಂಬ್ಲಿ, ನಾನು ಅಲ್ಲಿ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲಿ ಬರಲಿಕ್ಕಾಗಲ್ಲ. ಮಂಡ್ಯಕ್ಕೆ 99ರಲ್ಲಿ ನಾನು ಗೆದ್ದಾಗ 4 ಕಡೆ ಠೇವಣಿ ಇರಲಿಲ್ಲ. ಅವತ್ತಿನ ಜನತಾದಳಕ್ಕೆ 4 ಕಡೆ ಕ್ಯಾಂಡಿಡೇಟ್ ಇರಲಿಲ್ಲ. ಅವತ್ತು ಇವರು ಯಾವ ರೀತಿ ನನ್ನನ್ನು ಕ್ಯಾಂಡಿಡೇಟ್ ಆಗಬೇಕು ಅಂದ್ರೋ ಗೊತ್ತಿದೆ. 94ರಿಂದ 99 ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವಾ? ಸೊ ಜನತಾದಳದ ಪರಿಸ್ಥಿತಿ ಹೆಂಗಿತ್ತು ರಾಜ್ಯದಲ್ಲಿ ನನ್ನನ್ನು ಪದೇ ಪದೇ ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ? ಈ ಉದಾಹರಣೆ ಇವರೇ ಎಲ್ಲಿ ಹೋದರು, ಬಂದಿದ್ದೆ ಎಲ್ಲಿಂದ, ಹೋಗಿದ್ದೆ ಎಲ್ಲಿಗೆ? ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಮಸ್ಯೆ ಪ್ರಾರಂಭ ಮಾಡಿರೋದೇ ಕಾಂಗ್ರೆಸ್ನಿಂದ. ಅದರಿಂದ ಅದ್ರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕು. ಹಣೆ ಮಾಡೋಕ್ಕೆ ಏನು ಅವ್ರು ನೋಡಿ ಬಂದರೆ ಎಮ್ ಎಲ್ ಎಗಳು, ನಾನು ಮುಖ್ಯಮಂತ್ರಿ ಮಾಡಿದ್ದೆ, ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ. 3 ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದರೆ 50 ಜನ ಎಮ್ ಎಲ್ ಎಗಳು ಸೇರಿಸಿ ಅವ್ರಿಗೆ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್. ಈ ಹಿಂದೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಆಣೆ ಪ್ರಮಾಣಕ್ಕೆ ಆಹ್ವಾನ ಕೊಟ್ಟಿದ್ರು. ಬಟ್ ಅದಾದ ನಂತರ ಕುಮಾರಸ್ವಾಮಿ ಅವರೇ ಯೂ ಟರ್ನ್ ಹೊಡೆದಿದ್ರು. ಈಗಲೂ ಚಲುವರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಫೈಟ್ ನಡೀತಾ ಇರೋದು. ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ಆಣೆ ಪ್ರಮಾಣಕ್ಕೆ ಮುಂದಾಗ್ತಾರಾ? ಸೌಖ್ಯ, ರಾಜ್ಯ ರಾಜಕೀಯದಲ್ಲಿ ಮತ್ತೊಮ್ಮೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಈ ಬಾರಿ ಬಂದಿರತಕ್ಕಂಥದ್ದು ಒಂದು ಕಾಲದಲ್ಲಿ ಪರಮಾಪ್ತರಾಗಿದ್ದಂತ ಆ ಸ್ವಾಮಿಗಳ ನಡುವಿನ ಟಾಕ್ವಾರ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈಗ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ಆಣೆ ಪ್ರಮಾಣದ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದಲ್ಲಿ ಇದೆ ಮೊದಲೇನಲ್ಲ. ಅದರಲ್ಲೂ ಕೂಡ ಏನು ಕುಮಾರಸ್ವಾಮಿ ವಿಚಾರವಾಗಿ ಬಂದಿರತಕ್ಕಂಥದ್ದು ಕೂಡ ಇದೆ ಮೊದಲೇನಲ್ಲ. ಈ ಹಿಂದೆ ಕೂಡ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಅವರ ನಡುವಿನ ಏನು ಒಂದು ಮುಖ್ಯಮಂತ್ರಿ ಗದ್ದಿಗೆ ಗುದ್ದಾಟದಲ್ಲಿ ಈ ಹಿಂದೆ ಕೂಡ ಈ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿ ಅವರಿಗೆ ಸ್ವತಃ ಯಡಿಯೂರಪ್ಪನವರೇ ಧರ್ಮಸ್ಥಳಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಏನು ದಿನಾಂಕ ಮತ್ತೆ ಸಮಯವನ್ನ ನಿಗದಿ ಮಾಡಿದ್ರು ಕೂಡ ಏನು ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಒಂದು ಕಾರಣವನ್ನ ಹೇಳಿ, ನೆಪ ಹೇಳಿ ಅದರಿಂದ ಯೂಟರ್ನ್ ಹೊಡೆದಿದ್ರು. ಆದ್ರೆ ಇದೀಗ ಏನು ಮಂಡ್ಯದ ಅಭಿವೃದ್ಧಿ ವಿಚಾರವಾಗಿ ಶುರುವಾಗಿರ್ತಕ್ಕಂಥ ಈ ಒಂದು ಕ್ರೆಡಿಟ್ ಪಾಲಿಟಿಕ್ಸ್ ಇದೀಗ ಸ್ವಪ್ರತಿಷ್ಠೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಇದರಲ್ಲಿ ಏನು ತಮ್ಮ ಸ್ವಚರಿತ್ರೆ ವಿಚಾರವಾಗಿರ್ಬಹುದು, ಇನ್ನ ಏನು ಸಾಕಷ್ಟು ವಿಚಾರಗಳ ಬಗ್ಗೆ ಚಟಗಳ ಬಗ್ಗೆಯೂ ಕೂಡ ಪರಸ್ಪರ ಟೀಕೆ ಟಿಪ್ಪಣಿಗಳು ಕಳೆದ 2-3 ದಿನಗಳಿಂದ ನಡೀತಾ ಇರ್ತಕ್ಕಂಥದ್ದು. ಆದ್ರೆ ಈ ಬಾರಿ ನಡೀತಿರ್ತಕ್ಕಂಥ ಈ ಒಂದು ಆಣೆ ಪ್ರಮಾಣದ
ಪಂಥಹವನಕ್ಕೆ ಯಾರು ಮೊದಲು ದಿನಾಂಕ ಮತ್ತು ಸ್ಥಳವನ್ನ ನಿಗದಿ ಮಾಡ್ತಾರೆ, ಮತ್ತೆ ಏನ್ ಸಮಯವನ್ನ ನಿಗದಿ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆಗೆ ಆಸ್ಪದ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮೊದಲೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಬಾರಿ ಆದ್ರೂ ಕುಮಾರಸ್ವಾಮಿ ಅವರು ಈ ಒಂದು ಆಣೆ ಪ್ರಮಾಣದಲ್ಲಿ ಪಾಲ್ಗೊಳ್ತಾರ ಅನ್ನೋದೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹೀಗಾಗಿ ಯಾರು ಈ ಒಂದು ಸಮಯ ಮತ್ತೆ ಆ ಸ್ಥಳವನ್ನ ನಿಗದಿ ಮಾಡ್ತಾರೆ, ಮತ್ತೆ ಕುಮಾರಸ್ವಾಮಿ ಅವರು ಈ ಒಂದು ಸ್ವಾಮಿಗಳ ಟಾಕ್ ವಾರ್ ನಲ್ಲಿ ಗೆಲ್ಲೋದು ಯಾರು ಅನ್ನೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗೆ.